ಸರ್ ಕೆ.ಸಿ. ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡಿದ್ರಿ. ಸೀರಿಯಸ್ ಆಗಿ ನಾಯಕರುಗಳು ಭೇಟಿ ಆಗ್ತಿದ್ರು ಕಳೆದ ವಾರ. ಆ ಸೀರೀಸ್ ಅಲ್ಲಿ ನೀವು ಸೇರ್ಕೊಳ್ತೀರಾ? ನಾನು ಯಾವ ಸೀರೀಸ್ನಲ್ಲಿ ಇಲ್ಲ, ನಾನು ಯಾವ ಸೀರೀಸ್ಗೂ ಸೇರಲ್ಲ. ಹೈಕಮಾಂಡು ತೀರ್ಮಾನಕ್ಕೆ ಬದ್ಧವಾಗಿರೋದು. ನಾನು ನ್ಯಾಚುರಲ್ಲಾಗಿ ಡೆಲ್ಲಿಗೆ ಬಂದರೆ AICCಗೆ ಹೋಗೋದು, ಅಲ್ಲಿ ಯಾರಾದರೂ ನಮ್ಮ ಮುಖಂಡರಿಗೆ ಭೇಟಿ ಆಗೋದು, ಇದು ಸಹಜ. ವೇಣುಗೋಪಾಲ್ ಅವ್ರನ್ನ ಕೇಳಿದ್ದೆ, ಅವ್ರು ಟೈಮ್ ಕೊಟ್ಟಿದ್ದರು, ಹೋಗಿ ಮಾತಾಡಿದ್ದೀನಿ. ರಾಜ್ಯದ ರಾಜಕಾರಣದಲ್ಲಿ ಏನೇನು ವಿದ್ಯಮಾನಗಳು ನಡೀತಾ ಇದೆ ಅವ್ರಿಗೆಲ್ಲ ಗೊತ್ತಿದೆ. ನಾನು ನಮ್ಮ ಇಲಾಖೆದು ಏನು ಮಾಡ್ತಾಯಿದ್ದೀವಿ ಅನ್ನೋ ವಿಷಯವನ್ನು ಸ್ವಲ್ಪ ಸವಿಸ್ತಾರವಾಗಿ ಹೇಳಿ ಬಂದಿದ್ದೀನಿ. ಯಾಕಂದರೆ ಈಗ ಕೇಂದ್ರ ಸರ್ಕಾರ ಹಿಂದೆ ನಿಮಗೂ ಗೊತ್ತಿದೆ ಅಕ್ಕಿ ಕೊಡಲಿಲ್ಲ, ಈಗ ಕೊಡ್ತೀವಿ ಅಂತ ಮುಂದೆ ಬಂದರು. ಅದಕ್ಕೆ ಇತ್ತೀಚೆಗೆ ನಾನು ಕೂಡ ಫೆಬ್ರವರಿಯಿಂದ ಶುರು ಮಾಡಿ ಅವರೇನು ಅಕ್ಕಿ ಕೊಡ್ತಾರೆ 2,10,000 ಮೆಟ್ರಿಕ್ ಟನ್ ಪ್ರತಿ ತಿಂಗಳಿಗೂ ಬೇಕಾಗ್ತದೆ. ಅದನ್ನು ಕೊಡ್ತೀವಿ ಅಂತ ಒಂದು ಮಾನ್ಯ ಮಂತ್ರಿಗಳಂತ ಪ್ರಹ್ಲಾದ್ ಜೋಶಿಯವರು 2 ಸಾರಿ ಹಿಂದೆ ಭೇಟಿಯಾಗಿದ್ದಾಗ ಆಶ್ವಾಸನೆ ಕೊಟ್ಟಿದ್ದರು. ಅವರು ಕೂಡ ಹೇಳಿದ್ದಾರೆ, ನಮ್ಮದೇ ರಾಜ್ಯದವರಾಗಿರೋದರಿಂದ ಈಗ ಅವರು ಅಕ್ಕಿ ಕೊಡೋಕ್ಕೆ ತಯಾರಾಗಿದ್ದಾರೆ, ಹಿಂದೆ ರೆಡಿ ಇರಲಿಲ್ಲ. ಆದ್ದರಿಂದ ನಮಗೂ ಅಕ್ಕಿ ಅವಶ್ಯಕತೆ ಇದೆ. ನಾವು ಇವರು ಕೇಂದ್ರ ಸರ್ ಕೆ.ಸಿ. ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡಿದ್ರಿ. ಸೀರಿಯಸ್ ಆಗಿ ನಾಯಕರುಗಳು ಭೇಟಿ ಆಗ್ತಿದ್ರು ಕಳೆದ ವಾರ. ಆ ಸೀರೀಸ್ ಅಲ್ಲಿ ನೀವು ಸೇರ್ಕೊಳ್ತೀರಾ? ನಾನು ಯಾವ ಸೀರೀಸ್ನಲ್ಲಿ ಇಲ್ಲ, ನಾನು ಯಾವ ಸೀರೀಸ್ಗೂ ಸೇರಲ್ಲ. ಹೈಕಮಾಂಡು ತೀರ್ಮಾನಕ್ಕೆ ಬದ್ಧವಾಗಿರೋದು. ನಾನು ನ್ಯಾಚುರಲ್ಲಾಗಿ ಡೆಲ್ಲಿಗೆ ಬಂದರೆ AICCಗೆ ಹೋಗೋದು, ಅಲ್ಲಿ ಯಾರಾದರೂ ನಮ್ಮ ಮುಖಂಡರಿಗೆ ಭೇಟಿ ಆಗೋದು, ಇದು ಸಹಜ. ವೇಣುಗೋಪಾಲ್ ಅವ್ರನ್ನ ಕೇಳಿದ್ದೆ, ಅವ್ರು ಟೈಮ್ ಕೊಟ್ಟಿದ್ದರು, ಹೋಗಿ ಮಾತಾಡಿದ್ದೀನಿ. ರಾಜ್ಯದ ರಾಜಕಾರಣದಲ್ಲಿ ಏನೇನು ವಿದ್ಯಮಾನಗಳು ನಡೀತಾ ಇದೆ ಅವ್ರಿಗೆಲ್ಲ ಗೊತ್ತಿದೆ. ನಾನು ನಮ್ಮ ಇಲಾಖೆದು ಏನು ಮಾಡ್ತಾಯಿದ್ದೀವಿ ಅನ್ನೋ ವಿಷಯವನ್ನು ಸ್ವಲ್ಪ ಸವಿಸ್ತಾರವಾಗಿ ಹೇಳಿ ಬಂದಿದ್ದೀನಿ. ಯಾಕಂದರೆ ಈಗ ಕೇಂದ್ರ ಸರ್ಕಾರ ಹಿಂದೆ ನಿಮಗೂ ಗೊತ್ತಿದೆ ಅಕ್ಕಿ ಕೊಡಲಿಲ್ಲ, ಈಗ ಕೊಡ್ತೀವಿ ಅಂತ ಮುಂದೆ ಬಂದರು. ಅದಕ್ಕೆ ಇತ್ತೀಚೆಗೆ ನಾನು ಕೂಡ ಫೆಬ್ರವರಿಯಿಂದ ಶುರು ಮಾಡಿ ಅವರೇನು ಅಕ್ಕಿ ಕೊಡ್ತಾರೆ 2,10,000 ಮೆಟ್ರಿಕ್ ಟನ್ ಪ್ರತಿ ತಿಂಗಳಿಗೂ ಬೇಕಾಗ್ತದೆ. ಅದನ್ನು ಕೊಡ್ತೀವಿ ಅಂತ ಒಂದು ಮಾನ್ಯ ಮಂತ್ರಿಗಳಂತ ಪ್ರಹ್ಲಾದ್ ಜೋಶಿಯವರು 2 ಸಾರಿ ಹಿಂದೆ ಭೇಟಿಯಾಗಿದ್ದಾಗ ಆಶ್ವಾಸನೆ ಕೊಟ್ಟಿದ್ದರು. ಅವರು ಕೂಡ ಹೇಳಿದ್ದಾರೆ, ನಮ್ಮದೇ ರಾಜ್ಯದವರಾಗಿರೋದರಿಂದ ಈಗ ಅವರು ಅಕ್ಕಿ ಕೊಡೋಕ್ಕೆ ತಯಾರಾಗಿದ್ದಾರೆ, ಹಿಂದೆ ರೆಡಿ ಇರಲಿಲ್ಲ. ಆದ್ದರಿಂದ ನಮಗೂ ಅಕ್ಕಿ ಅವಶ್ಯಕತೆ ಇದೆ. ನಾವು ಇವರು ಕೇಂದ್ರ ಸರ್ಕಾರ